ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಮಸಾಲ ಪಾಪಡ್ ರೆಸಿಪಿ ರೀ. ನಾವು ಎಲ್ಲಾದರೂ ರೆಸ್ಟೋರೆಂಟು ಹೋಟೆಲ್ಗಳಿಗೆ ಹೋದರೆ ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟರ್ ಆರ್ಡರ್ ಮಾಡ್ತೇವೆ ರೀ. ಸ್ಟಾರ್ಟರ್ಸ್ ಅಂದರೆ ಮೊದಲು ನಮಗೆ ನೆನಪಾಗೋದು ಮಸಾಲ ಪಾಪಡ್ ಅಲ್ವಾ. ಸೂಪರ್ ಟೇಸ್ಟಿಯಾಗಿ ಎಲ್ಲರಿಗೂ ಇಷ್ಟ ಆಗುವ ಮಸಾಲ ಪಾಪಡ್ ನಾನು ಇವತ್ತು ಮನೆಯಾಗೆ ಹೆಂಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬರ್ರಿ. ಇವಾಗ ನೋಡಿರಿ, ನಾನು ಇದಕ್ಕೆ ಏನೇನು ಬೇಕಂತ ಹೇಳಿದರೆ, ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ, ಒಂದು ಟೊಮೆಟೊ, ಅದು ಕೂಡ ಸಣ್ಣಗೆ, ಕೊತ್ತಂಬರಿ ಸೊಪ್ಪು, ಮತ್ತೊಂದು ಅರ್ಧ ನಿಂಬೆ ಹಣ್ಣು ತೊಗೊಂಡಿನಿ ರೀ. ಇವಾಗ ಮಸಾಲ ಪಾಪಡ್ ರೀ, ಇದು ಲಿಜ್ಜತ್ ಮಸಾಲ ಪಾಪಡ್ ತೊಗೊಂಡೀನಿ. ಇನ್ನೂ ಕೂಡ ಬೇರೆ ಬೇರೆ ಥರ ಮಸಾಲ ಪಾಪಡ್ ಮಾಡೋ ಪಾಪಡೇ ಸಿಗ್ತಾವೆ. ಇವಾಗ ನೋಡಿರಿ, ಉಪ್ಪು, ಖಾರದ ಪುಡಿ ಮತ್ತು ಇಷ್ಟು ಎಣ್ಣೆ ಒಳಗೆ ನಾನು ಮಸಾಲ ಪಾಪಡ್ ಮಾಡೋದು ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಗರಂ ಮಸಾಲ. ಇವಾಗ ನೋಡಿರಿ, ಬರೀ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಒಂದು ಹಂಚು ಇಟ್ಕೊಂಡೇನಿ ರೀ, ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಹಂಚು ಕಾದಾದ್ಮೇಲೆ ಸಣ್ಣ ಉರಿ ಇಟ್ಕೊಂಡೀನಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ರೀ, ನಾವು ಬೇಯಿಸ್ಕೋಬೇಕು ಅಥವಾ ಫ್ರೈ ಮಾಡ್ಕೋಬೇಕು ಏನಾದರೂ ಹೇಳ್ಬೋದು. ಈ ಥರ ಮಾಡ್ಕೋಬೇಕು. ನೋಡಿರಿ, ಇವಾಗ ಸಣ್ಣಕ್ಕೆ ಬಬಲ್ಸ್ ಬರ್ತಾ ಇದ್ದಾವೆ. ಆಲ್ಮೋಸ್ಟ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಹೋಟೆಲ್ನಾಗ, ರೆಸ್ಟೋರೆಂಟ್ಸ್ನಾಗ ನಾವೆಲ್ಲ ಮಸಾಲ ಪಾಪಡ್ ತಿಂತೀವಲ್ರಿ, ಅದೇ ಟೇಸ್ಟೇ ಬರುತ್ತೆ ನಿಜವಾಗ್ಲೂ ಫ್ರೆಂಡ್ಸ್. ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಬಟ್ ಅಲ್ಲಿ ಈ ಥರ ಮಾಡ್ಕೊತಾರೋ ಅಥವಾ ಫ್ರೈ ಮಾಡ್ಕೊತಾರೋ ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಈ ಟೈಪ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೇಮ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಬಬಲ್ಸ್ ಬರ್ತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಿ. ಸಣ್ಣ ಇಟ್ಕೊಂಡು ಎಲ್ಲ ಕಡೆನೂ ಇದನ್ನು ಪ್ರೆಸ್ ಮಾಡ್ಕೊತ ಈ ಥರ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು. ಈ ಥರ ಸ್ಲೋ ಆಗಿ ಬೇಯಿಸ್ಕೊಂಡ್ರೆ ಹೊತ್ತಂಗಿಲ್ಲ ರೀ, ಆರಾಮಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ ಮತ್ತು ತುಂಬ ಕ್ರಿಸ್ಪಿ ಆಗ್ತಾವ್ರಿ. ಆಮೇಲೆ ಹಾಗಾಗಿ ಇದನ್ನ ಸ್ಲೋ ಇಟ್ಕೊಂಡನ ಬೇಯಿಸ್ಕೋಬೇಕು. ನೋಡಿರಿ, ಕಲರು ಚೇಂಜ್ ಆಗಂಗಿಲ್ಲ. ಇದೇ ಥರ ಮಾಡಿಕೊಂಡ್ರೆ ನೋಡಿರಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಫ್ರೈ ಹಾಕ್ಕೊಂತ ಬಂದೈತಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ನೋಡಿರಿ, ನಾನು ಒಂದು ಇದರಿಂದ ಅಂದರೆ ಆಯಿಲ್ ಬ್ರಷಿಂದ ಇದಕ್ಕೆ ಎಣ್ಣೆ ಹಚ್ಕೊಳಕತ್ತೀನಿ. ಇದೇ ಥರನ ಹಚ್ಕೋಬೇಕ್ರಿ, ಸ್ವಲ್ಪ ಮೇಲ್ಮೇಲೆ ಈ ಕಡೆ ಹೊಳ್ಳಿಸ್ಕೊಂಡು ಈ ಕಡೆನೂ ಕೂಡ ಈ ಥರ ಎಣ್ಣೆ ಹಚ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಇಷ್ಟು ಎಣ್ಣೆ ಒಳಗೆ ನಾವು ಇವತ್ತು ಮಸಾಲ ಪಾಪಡನ್ನ ಮಾಡ್ಕೋಬೋದು ಆರಾಮಾಗಿ. ಇದು ಡಯಟ್ ಎಲ್ಲ ಮಾಡ್ತಿರ್ತಾರಲ್ರಿ, ಅವರು ಕೂಡ ಈಸಿಯಾಗಿ ಆರಾಮಾಗಿ ಈ ಥರ ಮಾಡಿಕೊಂಡು ತಿನ್ಬೋದು. ಹೆಲ್ತಿಗೂ ಒಳ್ಳೆಯದು, ಡಯಟೂ ಆಗುತ್ತೆ. ಇದು ಕೂಡ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟ್ ಆಗುತ್ತೆ. ನೋಡಿ ಮನೆಯೊಳಗೆ ಆರಾಮಾಗಿ ಮಾಡ್ಕೋಬೋದಲ್ರಿ ನಾವು. ಈ ಥರ ಯಾವುದೇ ಥರ ಹಪ್ಪಳ ಇದ್ರೂ ಈ ಥರ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ರೆಡಿ ಆಗೈತಿದು. ನೋಡಿರಿ, ಕಲರು ಸ್ವಲ್ಪನೂ ಚೇಂಜ್ ಆಗಿಲ್ಲ ಫ್ರೆಂಡ್ಸ್. ಸಣ್ಣ ಉರಿ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಇದನ್ನು ಒಂದು ಸ್ವಲ್ಪ ಹಂಚಕ್ಕಾದರೆ ಸಾಕ್ರಿ, ಒಂದು 2 ನಿಮಿಷ ಒಳಗೆ ಫ್ರೈ ಆಗ್ತೈತಿ. ನೋಡಿರಿ, ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಇದೆ. ಹಂಗೆ ಎಲ್ಲನೂ ಇದೇ ಥರನ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಇದನ್ನು ಬೇರೆ ಪ್ಲೇಟಿಗೆ ತಗೊತೇನೆ ರೀ. ನೋಡಿರಿ, 1 ನಿಮಿಷ ಬಿಟ್ಟರೆ ಏನಾಗುತ್ತೆ ರೀ, ಫುಲ್ಲು ಕ್ರಿಸ್ಪಿ ಆಗಿಬಿಡ್ತೈತಿ. ಇದೇ ಥರನ ನಾನು ಇನ್ನೊಂದು ಮಾಡ್ಕೊಳಕತ್ತೀನಿ ರೀ. ನೋಡ್ತಾ ಇರ್ಬೋದು, ಹಾಕಿದ ತಕ್ಷಣ ಹೆಂಗೆ ಬಬಲ್ಸ್ ಬರ್ತೈತಿ. ಈ ಹೋಟೆಲ್ನಾಗೆಲ್ಲ ನಾವು ಆರ್ಡ್ರ್ ಮಾಡ್ತೀವಲ್ರಿ, ಅವಾಗೂ ಕೂಡ ನೀವು ಅಬ್ಸರ್ವ್ ಮಾಡಿರಬೇಕು, ಇದೇ ಥರ ಬಬಲ್ಸ್ ಇರ್ತಾವೆ. ತುಂಬ ಚೆನ್ನಾಗಿರ್ತೈತಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇದಕ್ಕಿಂತ ದೊಡ್ಡ ಸೈಜ್ ಪಾಪಡ್ ಸಿಗುತ್ತೆ ರೀ. ಮಸಾಲ ಪಾಪಡ್ ಮಾಡೋದು ಪಾಪಡ್ ಸಿಗ್ತಾವೆ. ಈ ಎಲ್ಲ ಕಡೆನೂ ಸಿಗ್ತಾವ್ರಿ. ತುಂಬ ಕಿರಾಣಿ ಶಾಪ್ನಾಗ ಅಥವಾ ಈ ಸೂಪರ್ ಮಾರ್ಕೆಟು, ಮೋರು, ಈ ಥರ ಮಾರ್ಕೆಟ್ನಾಗೆಲ್ಲ ಸಿಗ್ತಾವೆ. ಬಟ್ ನಮ್ಮ ಮನ್ಯಾಗ ಇದು ಇರೋದ್ರಿಂದ ನಾನು ಇದರಿಂದನೇ ಮಾಡಿ ತೋರಿಸ್ತೀನಿ. ಬಟ್ ಟೇಸ್ಟ್ ಮಾತ್ರ ಚೇಂಜ್ ಇಲ್ಲ ರೀ, ಯಾವ ಪಾಪಡ್ ತೊಗೊಂಡ್ರು ಸೇಮ್ ಟೇಸ್ಟ್. ಹಾಗಾಗಿ ನಾನು ಇದರಿಂದನೇ ಮಾಡಿ ತೋರಿಸ್ತೀನಿ. ನಾನು ಮಾಡಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಯಾವಾಗಲೂ ಆಲ್ಮೋಸ್ಟ್ ಮಾಡ್ಕೊತಿರ್ತೇವೆ ರೀ ಮನ್ಯಾಗ, ತುಂಬ ಟೇಸ್ಟ್ ಆಗ್ತಾವೆ. ಹಾಗಾಗಿ ನಿಮಗೂ ಕೂಡ ಈ ಥರ ಮಾಡಿ ಶೇರ್ ಮಾಡಿ, ನೀವು ಕೂಡ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೆಸಿಪಿನ ಹಾಕಾಕತ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಬಬಲ್ಸ್ ಬರ್ತಾ ಇದ್ದಾವೆ. ಸಣ್ಣ ಉರಿ ಇಟ್ಕೊಂಡು ಎಲ್ಲ ಕಡೆನೂ ಈ ಥರ ಪ್ರೆಸ್ ಮಾಡಿಕೊಂಡು
ಫ್ರೈ ಮಾಡ್ಕೋಬೇಕು. ನೋಡಿ, ನಮ್ಮ ಮನೆಯೊಳಗಂತೂ ಈ ಥರ ಪಾಪಡ್ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸಾಯಂಕಾಲ ಟೀ ಟೈಮ್ನಾಗ ಅಥವಾ ಸಾಯಂಕಾಲ ಈ ಥರ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ. ಈ ಚಳಿಗಾಲದಾಗಂತೂ ಈ ಥರ ಮಸಾಲ ಪಾಪಡು, ಬಜ್ಜಿ ಈ ಥರ ಸ್ನ್ಯಾಕ್ಸು ತುಂಬ ಇಷ್ಟ ಆಗುತ್ತಲ್ರಿ. ಭಾಳ ಚಲೋ ಅನ್ನಿಸ್ತಾವು ಮತ್ತು ಹೆಲ್ದಿಯಾಗಿನೂ ಆಗುತ್ತೆ ಈ ರೆಸಿಪಿ. ಈ ಥರ ಮಾಡ್ಕೊರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಡೀಪ್ ಫ್ರೈ ಮಾಡ್ಕೋಬೋದು ರೀ ಹಪ್ಪಳ. ಇದಕ್ಕಿಂತ ಸ್ವಲ್ಪ ದೊಡ್ಡಕ್ಕಾಗ್ತಾವೆ. ಬಟ್ ನೋಡಿರಿ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರಿ, ಒಂದು ಸ್ವಲ್ಪ ನೀವು ಏನಂದರೆ ಈ ಡೀಪ್ ಫ್ರೈ ಮಾಡಿಬಿಟ್ರೆ ಫುಲ್ ಈ ಥರ ಫ್ಲ್ಯಾಟಾಗಿರೋಂಗಿಲ್ಲ ಹಪ್ಪಳ, ಫುಲ್ ಹಿಂಗೆ ಮಡಚ್ಕೊಂಡ್ಬಿಡ್ತಾವೆ. ಹಾಗಾಗಿ ಆಲ್ಮೋಸ್ಟ್ ಹೋಟೆಲ್ನಾಗೂ ಹಿಂಗೆ ಮಾಡ್ತಾರ ಅಂತ ಅಂದ್ಕೊತೀನಿ. ನಾನು ಕೂಡ ಹಿಂಗೆ ಟ್ರೈ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾವೆ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ಇದು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಫ್ರೆಂಡ್ಸ್. ಈ ಸಣ್ಣ ಉರಿ ಒಳಗೆ ಇಟ್ಕೊಂಡ್ರೆ ನೋಡಿರಿ, ಹೊತ್ತಂಗೂ ಇಲ್ಲ, ಆರಾಮಾಗಿ ಬೇಯಿಸ್ಕೋಬೋದು ಇದನ್ನು. ಇದಕ್ಕೂ ಕೂಡ ಈಗ ಎರಡು ಕಡೆನೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ, ಭಾಳ ಏನಿಲ್ಲ, ಸ್ವಲ್ಪ ರೀ. ಇವಾಗ ನೋಡ್ರಿ, ಮೇಲೆ ಎಣ್ಣೆ ಹಚ್ಚಿದ ಮೇಲೆ ನಾವೇನೋ ಡೀಪ್ ಫ್ರೈ ಮಾಡೇವೇನೋ, ಕರ್ದೇವೇನೋ ಅಂತ ಅನಿಸ್ತೈತಿ, ಹಂಗೆ ಕಾಣಿಸತೈತಿ ನೋಡ್ರಿ. ಇದು ಕೂಡ ಇವಾಗ ರೆಡಿ ಆಗೈತಿ ಆಲ್ಮೋಸ್ಟ್. ಈಗ ಬಿಸಿ ಇದ್ದಾಗನ ಇದು ಕ್ರಿಸ್ಪಿ ಇರೋಂಗಿಲ್ಲ ರೀ. 1-2 ನಿಮಿಷ ಬಿಡಬೇಕ್ರಿ ಫ್ರೆಂಡ್ಸ್. 2 ನಿಮಿಷ ಬಿಟ್ಟಾದ್ಮೇಲೆ ಫುಲ್ ಕ್ರಿಸ್ಪಿ ಆಗ್ತಾವ್ರಿ. ಇವಾಗ ಮಸಾಲ ಪಾಪಡ್ ರೆಡಿ ಆಗೈತಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮಸಾಲೆಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಫಸ್ಟಿಗೆ ನಾನು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿನ, ಅದನ್ನು ಇವಾಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ರೀ ಪಾಪಡ್ ಮೇಲೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಸಣ್ಣಗೆ ಹೆಚ್ಕೋಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೀ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡೋಕ್ಕೆ. ಈ ದೊಡ್ಡಕ್ಕಂದ್ರೆ ಈಗ ಬಾಯಿಯೊಳಗೆ ತಿನ್ನೋಕೆ ಸರಿ ಅನ್ಸಂಗಿಲ್ಲ. ಹಾಗಾಗಿ ಸಣ್ಣಗೆ ಹಚ್ಚಿಟ್ಕೊಂಡೇವ್ರಿ. ಈ ಥರ ನೋಡಿರಿ, ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೆಸ್ಟೋರೆಂಟ್ನಾಗೆಲ್ಲ ಫುಲ್ ಎಕ್ಸ್ಪರ್ಟ್ ಇರ್ತಾರೆ ರೀ, ಆರಾಮಾಗಿ ಫಾಸ್ಟಾಗಿ ಹಾಕಿಬಿಡ್ತಾರೆ. ಬಟ್ ನಮಗಷ್ಟು ರೂಢಿ ಇರೋಂಗಿಲ್ಲಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಉಳ್ಳಾಗಡ್ಡಿ ಟೊಮೆಟೊನ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಇದು ಕೂಡ ಅಷ್ಟೇ, ಎಲ್ಲ ಕಡೆನೂ ಈ ಥರ ಹಾಕೋಬೇಕು ನೋಡಿರಿ, ಒಂದು ಕಡೆನೂ ಬಿಡ್ಲಂಗೆ ಈ ಥರ ಎಲ್ಲ ಕಡೆನೂ ಹಾಕೋಬೇಕು. ಈ ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಭಾಳ ಇದ್ರೆ ತಿನ್ನೋಕೆ ಭಾರಿ ಮಸ್ತ್ ಅನ್ನಿಸ್ತಾವೆ ನೋಡಿರಿ ಈ ಪಾಪಡ್. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇದು ಕೂಡ ಈ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊ ತುಂಬ ಚೆನ್ನಾಗಿ ಅನಿಸುತ್ತಲ್ರಿ ಮಸಾಲ ಪಾಪಡಿಗೆ. ನೋಡಿರಿ, ಈಗ ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡೇನಿ ಫುಲ್. ಇವಾಗ ಇದಕ್ಕೆ ನೆಕ್ಸ್ಟ್ ನಾನು ಉಪ್ಪು ಹಾಕ್ಕೊತೇನೆ ರೀ. ಉಪ್ಪು ನೋಡಿರಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಕಡಿಮೆ ಹಾಕೋಬೇಕ್ರಿ. ಯಾಕಂತ ಹೇಳಿದ್ರೆ ಇವಾಗ ಪಾಪಡ್ನಾಗೂ ಉಪ್ಪು ಇದ್ದೇ ಇರ್ತೈತಿ, ಮತ್ತು ಖಾರದ ಪುಡಿ ಹಾಕ್ತೇವಲ್ರಿ, ಇದ್ರೊಳಗೂ ಉಪ್ಪು ಇರ್ತೈತಿ. ಇವಾಗ ಖಾರದ ಪುಡಿ ಉದುರ್ಸಾಕತ್ತೇನೆ ರೀ ನಾನು, ಇದ್ರೊಳಗೂ ಉಪ್ಪು ಇರ್ತೈತಿ. ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋಬೇಕು. ಸ್ಕಿಪ್ ಮಾಡಿದ್ರು ಅಡ್ಡಿಲ್ಲ ರೀ, ಬ್ಯಾಡ್ ಅಂದರೂ ನಡಿತೈತಿ. ಇವಾಗ ನೆಕ್ಸ್ಟ್ ನಾನು ಗರಂ ಮಸಾಲ ರೀ. ಈ ಮಸಾಲೆ ಅಂತೂ ನಿಜವಾಗ್ಲೂ ಈ ರೆಸ್ಟೋರೆಂಟ್ನಾಗೆಲ್ಲ ತಿಂತೀವಲ್ರಿ, ಅದೇ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್. ನಿಜವಾಗ್ಲೂ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಇವಾಗ ನೋಡಿ, ನಾನು ಎಲ್ಲ ನಿಂಬೆಹಣ್ಣು ಹುಳಿ ಹಿಂಡಾಕತ್ತೀನಿ ಮೇಲೆ. ಇವಾಗ ಹುಳಿ ನಿಂಬೆಹಣ್ಣು ಹಿಂಡಲಿಲ್ಲ ಅಂದರೆ ಈ ಮಸಾಲ ಪಾಪಡು ಫುಲ್ ಆಗೋದೇ ಇಲ್ಲಲ್ಲ ರೀ. ಸ್ವಲ್ಪ ಬೀಜ ಎಲ್ಲ ಬಿದ್ದು ಅದನ್ನೀಗ ತಗೊತೀನಿ ನಾನು. ಇವಾಗ ನೋಡಿರಿ, ಸೂಪರಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನಾನು ಮಸಾಲ ಪಾಪಡನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ತೋರಿಸೀನಿ ರೀ. ನೀವು ಮಾಡ್ಕೊಳ್ಳಿ, ಹಾಗೂ ಹೆಂಗಾಗೈತೆ ಅಂತ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.